113ನೇ ಸಂಚಿಕೆ, 113ನೇ ದಿನ, 114ನೇ ಸಂಚಿಕೆ ಬಿಗ್ ಬಾಸ್ ಇವು. ಇವತ್ತಿನ ಎಪಿಸೋಡು ಸ್ಟಾರ್ಟಿಂಗಲ್ಲಿ ನಿನ್ನೆ ಭಾನುವಾರದ ಸಂಚಿಕೆ ಬಗ್ಗೆ ಇರ್ತಾರೆ. ವಿಕ್ರಮ್ ಮಂಜಣ್ಣ ಈ ಥರ ಹೇಳೋದಕ್ಕೆ ಪಾಪ ಈ ಥರ ಆಗ್ಬಿಟ್ರು ಅಂತ ಹೇಳ್ಕೊಂಡು ಆಗ್ತಾ ಇರ್ತಾರೆ, ಎಲ್ಲರೂ ಕಿಂಡಲ್ ಮಾಡಿಕೊಟ್ಟು. ಅಲ್ಲಿಂದ ಹನುಮಂತ ಹತ್ರ ಮಂಜಣ್ಣ ಮಾತುಕತೆ ನಡೀತಾ ಇರುತ್ತೆ. ಹುಲಿ ನನಗೆ 2-3 ವಾರದಿಂದ ಏನೋ ಆಡೋಕ್ಕೂ ಬಿಡಲಿಲ್ಲ, ಅದಕ್ಕೆ ಫೈನಲ್ಗೆ TTF ಗೆಲ್ಲಕ್ಕೆ ಆಗಲಿಲ್ಲ ಅಂತ ಹನುಮಂತವ್ರು ಹೇಳ್ತಾರೆ. ನಾನು ಕಪ್ಪು ಯಾರು ಗೆಲ್ಕೊಂಡು ತಲೆ ಮೇಲೆ ಎತ್ಕೊಂಡು ಹೋಗಲಿ, ನಾನು ಗೆದ್ದು ನನಗೆ ಹೇಳಿ ಕಳಿಸಿದರೆ 2 ವಾರದಲ್ಲಿ ಕಿಚ್ಚನ ಚಪ್ಪಲೆ ತಗೊಂಡಿದ್ದೀನಿ, ಅದೇ ನನಗೆ ಕಪ್ಪು ಅಂತ. ಅಲ್ಲಿಂದ ಹೇಳ್ತಾರೆ, ನನಗೆ ತಲೆ ಸ್ವಿಚ್ ಆಫ್ ಆದರೆ ಇಲ್ಲಿ ಜಾಗ ಆದರೂ ಚೇಂಜ್ ಮಾಡಬೇಕು, ಇಲ್ಲಾಂತಂದರೆ ಜನಗಳಾದರೂ ಚೇಂಜ್ ಆಗಬೇಕು. ಈ ಹಳಬರೆಲ್ಲ ಬಂದು ಹೇಳಿದ ಮೇಲೆ ನನಗೆ ಎಲ್ಲರೂ ಟಾರ್ಗೆಟ್ ಮಾಡಿದ್ರು ಹುಲಿ ಅಂತ ಮಂಜಣ್ಣ ಹನುಮಂತ ಹತ್ರ ಹೇಳ್ತಾ ಇರ್ತಾರೆ. ಅಲ್ಲಿಂದ ಬಿಗ್ ಬಾಸ್ ಒಂದು ಚಟುವಟಿಕೆ ಕೊಡ್ತಾರೆ. ಆ ಚಟುವಟಿಕೆ ಬಂದ್ಬಿಟ್ಟು ನಿಮ್ಮ ಕೋಪ, ದುಃಖ, ಆಕ್ರೋಶ ಏನಿದೆಯೋ ಈ ಮನೆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಅದನ್ನು ಹೊರಗೆ ಹಾಕಿ ನಿಮ್ಮ ಯಾರ್ಯಾರ ಮೇಲೆ ಏನು ಕೋಪ ಇದೆಯೋ ಅದನ್ನು ಕೆಲವು ವಸ್ತುಗಳು ಇಟ್ಟಿರ್ತಾರೆ, ಆ ವಸ್ತುಗಳ ಮೇಲೆ ಹೊಡೆದು ನಿಮ್ಮ ಕೋಪವನ್ನು ಹೊರ ಹಾಕಬೇಕು ಅಂತ ಒಂದು ಚಟುವಟಿಕೆಯನ್ನು ಇರ್ತಾರೆ ಬಿಗ್ ಬಾಸ್ ಅವರು. ಈ ಚಟುವಟಿಕೆಯಲ್ಲಿ ಮೊದಲನೇದಾಗಿ ರಜತ್ ಅವರು ಬರ್ತಾರೆ. ರಜತ್ ಅವರು ಹನುಮಂತು ರಜತ್ ಅವರು ಹನುಮಂತು ಹಾಗೂ ಭವ್ಯ ಅವ್ರನ್ನ ಈ ಚಟುವಟಿಕೆಯಲ್ಲಿ ತಗೊತಾರೆ. ರಜತ್ ಅವರು ಈ ಚಟುವಟಿಕೆಯಲ್ಲಿ ಹನುಮಂತ ಹಾಗೂ ಭವ್ಯ ಅವ್ರನ್ನ ತಗೊಂಡ್ರೆ, ಹನುಮಂತನ ಯಾಕಂತಂದರೆ ಮೊನ್ನೆ ರೀಸನ್ ಕೊಟ್ರಲ್ಲ, ಹನುಮಂತು ಲಾಸ್ಟ್ ಸಂಡೇ ಅದಕ್ಕೋಸ್ಕರ ರಿವೆಂಜ್ಗೆ ತೊಗೊಂಡಿದ್ದಾರೆ ಅವರು. ನನಗೆ ರೀಸನ್ ಕೊಡೋಕ್ಕೆ ಬರಲ್ಲ ಅಂತ, ಇವರೇ ರೀಸನ್ ಕೊಡೋದ್ರಲ್ಲಿ ಹಿಂಗು ಅಂತ ಅಂದ್ಕೊಂಡ್ಬಿಟ್ಟವ್ರೆ. ರೀಸನ್ ಕೊಡೋಕ್ಕೆ ಬರಲ್ಲ ಅಂತೀಯ, ನಾನು ಎಲ್ಲ ರೀಸನ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ಹನುಮಂತಗೆ ಯಾವ ರೀಸನ್ ಸರಿಯಾಗಿ ಕೊಟ್ಟಿಲ್ಲ ಹೇಳು ಅಂತಾರೆ. ಅಂದರೆ ಏನೋ ಆಗಿದೆ ಕೊಟ್ಟಿದ್ರೆ ಒಪ್ಕೊಬಿಡ್ಬೇಕು, ಅದನ್ನು ಮತ್ತೆ ಇದು ಮಾಡಿ ಹೇಳ್ತಾ ಇದ್ದಾರೆ. ಓಕೆ, ಅವ್ರ ಕೋಪ ಆಕ್ರೋಶ ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅಂತ ರಜತ್ ಅವರು ಹೇಳ್ತಾರೆ. ಅಲ್ಲಿಂದ ಭವ್ಯ ಅವ್ರನ್ನ ಯಾಕಂತಂದರೆ ನೀನು ಹನುಮಂತವ್ರಿಗೆ ಹೇಳ್ತಾರೆ, ಕೆಲವು ಉತ್ಸವಗಳಿಂದ ಈ ಥರ ಭವ್ಯ ಅವ್ರಿಗೆ ಫೇವರಿಸಮ್ ಮಾಡ್ದಂಗೆ ಕಾಣಿಸುತ್ತೆ, ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲ ಕಡೆ ಕಾಣಿಸಿದೆ, ಅದಕ್ಕೆ ನೀವು ಆ ನೀರು ಹಾಕೋ ಟಾಸ್ಕಲ್ಲೂ ಅವ್ರು ಇದಕ್ಕೆ ನೀರು ಹಾಕಿದ್ರಿ ಅಂತ ಎಲ್ಲ ಹೇಳ್ತಾರೆ ರೀಸನ್ ಹನುಮಂತವರು. ಅದಕ್ಕಾಗಿ ನಾನು ಹೇಳಿದೆ ಅಂತ. ಅದು ನಾನು ಮಾಡಿದ್ದು ಕರೆಕ್ಟೇ ಇದೆ, ನನಗೆ ಫೇವರಿಸಮ್ ಅನಿಸಿಲ್ಲ ಅಂತ. ಎಲ್ಲರಿಗೂ ತಾನು ಮಾಡಿದ್ದು ಸರಿಯಾಗೇ ಇರ್ತದೆ, ಇಲ್ಲಿ ನೋಡೋ ಜನರಿಗೆ ಗೊತ್ತಾಗುತ್ತೆ ಯಾರು ಫೇವರಿಸಮ್ ಯಾರು ತಪ್ಪು ಮಾಡಿದ್ದಾರೆ ಅಂತ. ಎರಡನೇದಾಗಿ ಭವ್ಯ ಅವ್ರನ್ನ ತಗೋತಾ ಭವ್ಯ ಅವ್ರನ್ನ ಯಾಕಂದರೆ ಅದೇ ಆ ಟಾಸ್ಕಲ್ಲಿ, ಆ ಬಾಲ್ ಟಾಸ್ಕಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಅಲ್ಲ ಅವತ್ತೇ ಮಾತಾಡಿದ್ರೆ ನೀನು ಹೀರೋ ಆಗ್ತಾ ಇದ್ದೆ. ಆ ಬಾಲ್ ತಗೋಬೇಡ ಅಂದಿದ್ದು ನೀನು ಯಾಕೆ ಸುಮ್ಮನೆ ಇದ್ದೆ ಅಂತ ಮತ್ತೆ ಈಗ ಮಾತಾಡ್ತೀರ. ಅವತ್ತೇ ಹೇಳ್ಬೇಕಾಗಿತ್ತು, ಅವತ್ತು ಮಾತಾಡಿದ್ರೆ ನೀನು ಮಾತು ಹೋಗ್ತಾ ಇದ್ದೆ. ಇವಾಗ ಎಲ್ಲರೂ ಅದೇ ರೀಸನ್ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಭವ್ಯ ಅವ್ರನ್ನ ತಗೊಂಡು ಈಗ ಕೋಪ ಆಕ್ರೋಶ ಹೊರಗಡೆ ಹಾಕಿದ್ರೆ ಅಷ್ಟೇ. ಇಲ್ಲಿ ಅದನ್ನು ಲಾಸ್ಟಲ್ಲಿ ಕ್ಲಿಯರ್ ಮಾಡ್ಕೋಬೇಕು, ನಾನೇ ಕರೆಕ್ಟ್ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಭವ್ಯ ಅವ್ರನ್ನ ತಗೊಂಡ್ರು ಬಿಟ್ಟರೆ, ಇಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕೆ ಬಿಟ್ಟರೆ ಅದರಲ್ಲಿ ಅವ್ರು ತಗೋಬೇಕಂತ ಏನು ತಗೊಂಡಿಲ್ಲ. ಎಲ್ಲರೂ ಅದೇ ರೀಸನ್ ಕೊಡ್ತಾ ಇದ್ದಾರಲ್ಲ, ಬಾಲು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಹೇಳಿಬಿಟ್ಟು. ಎರಡನೇದಾಗಿ ವಿಕ್ರಮ್ ಅವ್ರು ಬರ್ತಾರೆ. ವಿಕ್ರಮ್ ಅವರು ಮೋಕ್ಷಿತ ಹಾಗೂ ರಜತ್ ಅವ್ರನ್ನ ತಗೋತಾರೆ. ರಜತ್ ಅವ್ರಿಗೆ ಹೇಗ ನೀನು ನನಗಿಷ್ಟ ಆಗಿಲ್ಲ ಭಯ ಕೆಲವು ವಿಚಾರಗಳಲ್ಲಿ ಅಂತ ಹೇಳ್ತಾರೆ. ಯಾವ ವಿಚಾರ ಅಂತಂದರೆ, ಎಲ್ಲ ದೇವರು ದಿಂಡ್ರು ಸತ್ಯ ಧರ್ಮ ಅಂತ ಎಲ್ಲ ಹೇಳ್ತೀಯಾ, ಅದೇ ಅದು ಹೇಳ್ದಂಗೆ ನೀನು ಇಲ್ಲ ಅಂತ ಒಂದು ಭಾವಚಿತ್ರವನ್ನು ಅಂಟಿಸಿ ಹೊಡಿತಾ ಇರ್ತಾರೆ, ಮಡಕೆ ಹೊಡೆಯೋದು. ಅಲ್ಲಿಂದ ಮೋಕ್ಷಿತಗೆ ನನಗೆ ಗೋಮುಖ ವ್ಯಾಘ್ರ ಅನ್ನೋ ಹೇಳ್ತೀರಾ, ಹೊರಗಡೆ ಹೋಗಿ ಬಂದುಬಿಟ್ಟು ಅದು ಇನ್ನೂ ಮನಸ್ಸಿಂದ ಹೋಗಿಲ್ಲ ನನಗೆ. ಆ ಒಂದು ಇವಾಗಲಾದರೂ ನಾನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ವರ್ಡ್ ಇನ್ನೂ ನನಗೆ ಮನಸ್ಸಲ್ಲಿ ಚುಚ್ತಾ ಇದೆ, ಆ ಒಂದು ವರ್ಡ್ ಅಂದಿದ್ದು ಅಂತ ಮೋಕ್ಷಿತ ಅವ್ರು ಕೇಳ್ತಾರೆ. ಹೌದು, ಅಂದಿರೋದು ನಿಜಾನೇ, ಆದರೆ ಅವರು ಏನು ಕ್ಲಾರಿಫಿಕೇಷನ್ ಅಷ್ಟೊಂದು ಏನು ಚೆನ್ನಾಗಿ ಕೊಡೋಲ್ಲ ಮೋಕ್ಷಿತ ಅವರು. ಬಟ್ ವಿಕ್ರಮ್ ಅವರು ಕೇಳಿದ ಕೆಲವು ಪಾಯಿಂಟ್ಗಳು ಚೆನ್ನಾಗೇ ಇದ್ವು.
ಅಲ್ಲಿಂದ ಹನುಮಂತ ಅವ್ರನ್ನ ತಗೋತಾರೆ ವಿಕ್ರಮ್ ಅವರು. ಹನುಮಂತ ಅವ್ರನ್ನ ತಗೊಂಡು ಮಡಿಕೆ ಭಾವಚಿತ್ರ ಅಂಟಿಸಿ ಹೊಡಿತಾರೆ. ಯಾಕೆ ಹನುಮಂತುಗೆ ಅಂತಂದರೆ, ಹನುಮಂತ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಬಿಗ್ ಬಾಸ್ ಮತ್ತೆ ಆಡಿಸಿದ್ದಾರೆ, ರೀಗೇಮ್ ಆಡಿಸಿದ್ರಲ್ಲ, ಆ ಟಾಸ್ಕಲ್ಲಿ ನೀನು ಪೌಲ್ ಆಗಿದೆ ಅಂತ ಗೊತ್ತಾಗಿದ್ರೆ ಮತ್ತೆ ಆಡಿಸಿದ್ರೆ ನಾನು ಮತ್ತೆ ಫಸ್ಟ್ ಬರ್ತಾ ಇದ್ದೇನೋ, ಈ ನೀನು ಮಾಡಿದ ಒಂದು ನಿರ್ಧಾರದಿಂದ ನನಗೆ ಎಲ್ಲೋ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿ ರೀಸನ್ ಕೊಡ್ತಾರೆ. ನನಗೆ ಅನ್ಯಾಯ ಆಗಿದೆ ಅನ್ನೋ ಥರದಲ್ಲಿ ಹೇಳ್ತಾರೆ. ಹನುಮಂತವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಅನ್ಯಾಯ ಆಗಿದೆ ಅಂತಂದರೆ ಅದು ಪೌಲ್ ಆಗಿದೆ, ಫಸ್ಟಿಂದ ಆಡಿಸ್ಬೇಕಂತ ಅವ್ರಿಗೂ ಗೊತ್ತಿರಲಿಲ್ಲ. ಪೌಲ್ ಆಗಿದೆ, ಪಾಸ್ ಕೊಟ್ಟರು ಅಷ್ಟೇ. ಅದು ಪೌಲ್ ಆಗಿದ್ರೆ ಫಸ್ಟಿಂದ ಆಡಿಸಿದ್ರೆ ಖಂಡಿತ ಅದು ಬರ್ತಾ ಇದ್ರೋ ಇಲ್ಲೋ ಅದು ಸೆಕೆಂಡ್ರಿ. ಬಟ್ ಅವ್ರಿಗೊಂದು ರೀಸನ್ ಬೇಕಾಗಿತ್ತು. ಅದು ನಾನು ಫಸ್ಟ್, ಈಗ ಆಲ್ರೆಡಿ ಫಸ್ಟ್ ಹೋಗಿದ್ರಲ್ಲ, ಅದಕ್ಕೆ ನನಗೆ ಅನ್ಯಾಯ ಆಯಿತು ಅನ್ನೋದು ಅವ್ರಿಗೆ ಒಂದು ಮನಸ್ಸಲ್ಲಿ ಇತ್ತೇನೋ. ಅದಕ್ಕೋಸ್ಕರ ಹನುಮಂತ ಅವ್ರಿಗೆ ಮಡಿಕೆ ಹೊಡೆದು ಅವರ ಕೋಪ ಆಕ್ರೋಶನ ಹೊರ ಹಾಕ್ತಾರೆ. ನಂತರ ಮಂಜಣ್ಣ ಅವ್ರಿಗೆ ಏನು ರೀಸನ್ ಅಂತಂದರೆ, ಖಂಡಿತ ನನಗೆ ಕಾಂಪಿಟೇಟರ್ ಆಗಿ ಇದ್ದಂಥ ಮಂಜಣ್ಣ, ಮನೆಯವರೆಲ್ಲರೂ ಹೆದರ್ತಾ ಇದ್ದಂಥ ಮಂಜಣ್ಣ, ಎಲ್ಲೋ ಆ ಮಂಜಣ್ಣ ಕಳೆದೋಗಿದ್ದಾರೆ. ಆ ಮಂಜಣ್ಣ ನನಗೆ ಬೇಕು ಅನ್ನೋಕ್ಕೋಸ್ಕರ ಮಡಿಕೆ ಹೊಡೆದು ಮಂಜಣ್ಣ ಅವ್ರಿಗೆ ಕೋಪ ಹೊರ ಹಾಕ್ತಾರೆ. ಮಡಿಕೆ ಹೊಡೆಯೋದು ಮತ್ತು ಎಲ್ಲ ಮಂಜಣ್ಣಕ್ಕೆ ಕೊಟ್ಟಂಥ ರೀಸನ್ನು ಚೆನ್ನಾಗೇ ಇತ್ತು. ಎಲ್ಲರೂ ಅದನ್ನೇ ಆಶಿಸ್ತಾ ಇದ್ರು ಮಂಜಣ್ಣ ಕಡೆಯಿಂದ. ಆದರೆ ಏನು ಮಾಡೋದು, ಮಂಜಣ್ಣ ಅದು ಅವರ ವ್ಯಕ್ತಿತ್ವ, ಏನು ಮಾಡೋಕ್ಕಾಗಲ್ಲ. ನಾವು ಹೇಳ್ತಾ ಇದ್ವಿ 4 ವಾರ 5 ವಾರ ಇದ್ದಂಥ ಮಂಜಣ್ಣ ಇದ್ದಿದ್ರೆ ಎಲ್ಲರಿಗೂ ಹಿಂದೆ ಹಾಕಿ ಮುಂದೆ ಟಾಪಲ್ಲಿ ಇರ್ತಾಯಿದ್ರು ಮಂಜಣ್ಣ. ಆದರೆ ಯಾಕೆ ಎಲ್ಲರಿಗೂ ಅದೇ ಮಂಜಣ್ಣ ಬೇಕಾಗೋದು, ಅದಕ್ಕೋಸ್ಕರ ನಿಮ್ಮನ್ನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮೋಕ್ಷಿತ್ ಅವರು ತ್ರಿವಿಕ್ರಮ್ ಹಾಗೂ ರಜತ್ ಅವ್ರನ್ನ ಈ ಚಟುವಟಿಕೆಯಲ್ಲಿ ತಗೋತಾರೆ. ತ್ರಿವಿಕ್ರಮ್ ಯಾಕಂದರೆ ಈ TH ಒಂದು ಚಟುವಟಿಕೆಯಲ್ಲಿ ನನಗೆ ನೀವು ಟಾಪ್ 5 ಫೈನಲಿಸ್ಟ್ ನೀವು ಈ ಥರ ಆಡೋದು ಅಷ್ಟೊಂದು ಏನು ಚೆನ್ನಾಗಿರಲ್ಲ ಅಂತ ಏನೋ ಹೇಳಿ ಆ ಚಟುವಟಿಕೆಯಲ್ಲಿ ಹೇಳಿರ್ತಾರೆ. ಆಮೇಲೆ ಬಂದು ಸುದೀಪ್ ಅವರು ಲಾಸ್ಟ್ ಟಾಪ್ 2 ಫಿನಾಲೆಗೆ ಹೋಗೋಕ್ಕೆ ಅವರು ಅರ್ಹತೆ ಇದ್ದಾರಾ ಇಲ್ಲ ಅಂದಾಗ ಯಾರು ಕೈ ಎತ್ತಾರಲ್ಲ, ಅರ್ಹತೆ ಇಲ್ಲ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಹೇಳಿ ತ್ರಿವಿಕ್ರಮ್ ಹೇಳ್ತಾರೆ. ಅದ್ರ ಬಗ್ಗೆ ಮೋಕ್ಷಿತ್ ಅವ್ರು ಹೇಳ್ತಾ ಇರ್ತಾರೆ. ಆ ಟಾಸ್ಕಲ್ಲಿ TH ಟಾಸ್ಕಲ್ಲಿ ಈ ಥರ ಹೇಳಿದ್ರಿ, ಈಗ ಸರ್ ಹತ್ರ ನೀವು ಫೈನಲ್ ಕಂಟೆಸ್ಟೆಂಟ್ ಅಲ್ಲ ಅಂತ ಹೇಳಿದ್ರಿ, ಯಾಕೆ ಅಂತ ಕೇಳ್ತಾರೆ. ತ್ರಿವಿಕ್ರಮ್ ಕೇಳಿದಂಥ ಕೆಲವು ಪಾಯಿಂಟ್ಗಳು ಚೆನ್ನಾಗೇ ಇತ್ತು, ಹೌದು. ಮತ್ತು ಬಾಲ್ ಟಾಸ್ಕ್ ಬಗ್ಗೆ ಹೇಳ್ತಾರೆ. ನೀವು ವ್ಯಕ್ತಿತ್ವ ಅಂತೀರ, ಬಾಲ್ ಕಿತ್ಕೊಳ್ಳಲ್ಲ ಅಂತಾರೆ, ಬಿದ್ದಿರೋ ಬಾಲ್ ಎತ್ಕೊಂತೀರ ಅಂತ ಹೇಳ್ತಾರೆ. ಆಮೇಲೆ ಹೌದು, ನನ್ನ ಕೆಲವು ವ್ಯಕ್ತಿತ್ವ ನನಗೆ ಇಷ್ಟ ಆಗಲ್ಲ, ನಾನು ಹಂಗೆ ಆಡೋದು ಹಂಗೆ ಅಂತಾರೆ. ಆ ಲೆಕ್ಕದಲ್ಲಿ ಬಂದರೆ ನೀವು ವ್ಯಕ್ತಿತ್ವ ಅಂತ ಹೇಳ್ಬಿಟ್ಟು ಹನುಮಂತು ಅವರಿಂದ ನೀವು ಫೈನಲ್ಗೆ ಹೋಗೋದು, ಅದು ಕೂಡ ವ್ಯಕ್ತಿತ್ವ ಆಗುತ್ತೆ. ಅದು ಬೇಡ ಅನ್ಬೋದಾಗುತ್ತೆ. ಅಲ್ಲಿ ವ್ಯಕ್ತಿತ್ವ ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ರಿ ಎಲ್ಲರೂ. ಅಲ್ಲ, ಇಲ್ಲ ಕೆಟ್ಟದಾದರೆ ನಮ್ಮದು ಯಾರು ಏನೋ ಅನ್ಕೋತಾರೆ ಅನ್ನೋ ವ್ಯಕ್ತಿತ್ವ ಅನ್ನೋದಾದರೆ, ಇದನ್ನು ವ್ಯಕ್ತಿತ್ವವಾಗಿ ತೊಗೊಂಡು ನೀವು ಒಪ್ಕೊಂಡಿದ್ರೆ ಅಲ್ಲಿ ವ್ಯಕ್ತಿತ್ವನ ಎಲ್ಲರೂ ಒಪ್ತಾಯಿದ್ರು. ಅಲ್ಲೆಲ್ಲೋ ನಮಗೆ ವ್ಯಕ್ತಿತ್ವ ಅಂತೀರ, ನಿಮ್ಗೆ ಒಂದು ಫೈನಲ್ಗೆ ಹೋಗೋಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಂತಂದರೆ ಅಲ್ಲಿ ನಿಮ್ಮ ವ್ಯಕ್ತಿತ್ವ ಬಿಟ್ಟು ಮುಂದೆ ಹೋಗ್ತೀರಾ. ಅದನ್ನು ಯಾವ ಬಗ್ಗೆ ನೀವು ತಗೋತೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಮೋಕ್ಷಿತ್ ಅವ್ರಿಗೆ ಅದು ಅವರ ಇದಕ್ಕೆ ಬಿಡ್ತೀನಿ. ಅಲ್ಲಿಂದ ಮಂಜಣ್ಣ ರಜತ್ ಅವ್ರಿಗೆ ಫೋಟೋ ಅನಿಸ್ಬಿಟ್ಟು ಮಡಿಕೆ ಹೊಡಿತಾರೆ. ರಜತ್ ಅವ್ರಿಗೆ ಯಾಕೆ ಅಂತಂದರೆ ಕೆಲವು ಕಾರಣಗಳು ಹೇಳ್ತಾರೆ ಅಲ್ಲಿ. ಮತ್ತು ಭವ್ಯ ಫೇವರಿಸಮ್ ಮಾಡಿರೋದ್ರ ಬಗ್ಗೆ, ನನಗೆ ಅನ್ಯಾಯ ಮಾಡಿರೋದ್ರ ಬಗ್ಗೆ, ವಾಟರ್ ಟಾಸ್ಕಲ್ಲಿ ನಮಗೊಂದು ಮಾತುಕತೆ ಆಗಿತ್ತು ಮುಟ್ಟಬಾರ್ದು ಅಂತ, ಅದ್ರ ಬಗ್ಗೆನೂ ಒಂದು ಕೆಲವು ಮಾತುಗಳು ಹೇಳ್ತಾರೆ. ಅದ್ರ ಬಗ್ಗೆ ಹೇಳ್ತಾರೆ. ರಜತ್ ಅವರು ಇದನ್ನು ಒಪ್ಪಲ್ಲ ಬಿಡಿ, ಫೇವರಿಸಮ್ ಮಾಡಿದಾನಂದರೆ ಒಪ್ಪಲ್ಲ. ಆಮೇಲೆ ಹನುಮಂತವ್ರು ಯಾಕಂದರೆ ಅವ್ರನ್ನ ಯಾಕಂದರೆ ಮೋಕ್ಷಿತ್ ಅವ್ರನ್ನ ಆಯ್ಕೆ ಮಾಡಿರೋದ್ರ ಬಗ್ಗೆನೇ ಅವರು ಕೋಪ ಹೊರ ಹಾಕಿದ್ದು. ಹನುಮಂತವ್ರಿಗೆ ಯಾರನ್ನೇ ಏನಕ್ಕೆ ಚೂಸ್ ಮಾಡಬೇಕಂದ್ರೂ
ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ನೇ ತಗೊತಾರೆ ಅನ್ನೋದು ಮಂಜಣ್ಣನ ಒಂದು ವಾದ ಆಗಿರ್ತದೆ. ಹೌದು, ಅವರು ಎಲ್ಲ ಲಾಸ್ಟ್ ವೀಕ್ ಬಗ್ಗೆ ನೋಡೇ ಅವ್ರು ಕೊಟ್ಟಿರೋದು. ಎಲ್ಲ ಇದರಲ್ಲೂ ನೋಡಿದ್ರು ಫೈನಲ್ ಟೋಟಲ್ 3 ದಿವಸದ ವ್ಯಕ್ತಿತ್ವ ಆಗಲಿ, ಒಂದು ಆಟ ಆಗಲಿ, ಎಲ್ಲದರಲ್ಲೂ ಇದು ಮಾಡಿದ್ರೆ ಒಂದು ಕೌಂಟ್ ಆಗುತ್ತೆ. ಇದು ಫೈನಲ್ಗೆ ಹೋಗೋದ್ರಿಂದ ಅದು ಖಂಡಿತ ಕೌಂಟ್ ಆಗುತ್ತೆ. ಆದರೆ ಅದು ಹನುಮಂತುಗೆ ಸ್ಟ್ರಾಟಜಿ ಆ ಥರ ವರ್ಕ್ ಆಗಲ್ಲ. ಹನುಮಂತದ ಮೈಂಡೇ ಬೇರೆ. ಆ ಲಾಸ್ಟ್ ವೀಕಲ್ಲಿ ಯಾರು ಚೆನ್ನಾಗಿ ಆಡಿದರೆ ಅವ್ರನ್ನೇ ಆಯ್ಕೆ ಮಾಡ್ತಾರೆ. ಭವ್ಯ ಅವ್ರನ್ನ ಆಯ್ಕೆ ಮಾಡಬೇಕಾದ್ರೂ ಅದೇ ರೀಸನ್ ಇತ್ತು. ಆ ಆಟಕ್ಕೆ ಫೈನಲ್ ಟಾಸ್ಕ್ಗಳಲ್ಲಿ ಭವ್ಯ ಅವ್ರನ್ನ ಆಯ್ಕೆ ಮಾಡಬೇಕಾದ್ರೆ ಅದೇ ರೀಸನ್ ಇತ್ತು. ಹಾಗಾಗಿ ಹನುಮಂತನಲ್ಲಿ ಜಾಣ್ಮೆ ಅಂತಲೂ ಹೇಳೋಕ್ಕಾಗಲ್ಲ. ಖಂಡಿತ ಇದರಿಂದ 100 ದಿನ ಆಡ್ಕೊಂಡು ಬಂದಿರೋರಿಗೆ ಖಂಡಿತ ಅನ್ಯಾಯ ಆಗುತ್ತೆ. ಯಾರಿಗಾದ್ರೂ ಈಗ 100 ದಿವಸ ಚೆನ್ನಾಗಿ ಆಡಿರ್ತೀವಿ ನಾವು, 1 ದಿವಸ ಚೆನ್ನಾಗಿ ಆಡಿ ಅವ್ರು ಫೈನಲ್ಗೆ ಹೋಗ್ಬಿಟ್ರೆ ಯಾರಿಗಾದ್ರೂ ಅದು ನೋವು ಅನಿಸುತ್ತೆ. ಅದರಲ್ಲಿ ಏನು ಇದಿಲ್ಲ. ಆ ಬಿಗ್ ಬಾಸ್ ನಿರ್ಧಾರನೇ ಸರಿ ಇಲ್ಲ. ಅದು ಇನ್ನೊಬ್ಬರಿಂದ ಅವ್ರು ಫೈನಲ್ಗೆ ಹೋಗಿ ಖಂಡಿತ ಅದು ತಪ್ಪೋದು. ಅವ್ರು 100 ದಿವಸ ಎಫರ್ಟ್ ಆಗಿ ಬಂದಿರ್ತಾರೆ. ನೀನು ಏಕ್ದಮ್ ಇವಾಗ ಹೋಗ್ಬಿಟ್ಟು ನಿನ್ಗೆ ಏನು ಎಫರ್ಟ್ ಇಲ್ದ್ರೆ 1 ವಾರದಲ್ಲಿ ಆಡ್ಬಿಟ್ಟು ಫೈನಲ್ಗೆ ಹೋಗ್ಬಿಟ್ರೆ ಅದು ಹೆಂಗೆ ಕೌಂಟ್ ಆಗುತ್ತೆ? ಆ ಆಯ್ಕೆನೇ ಸರಿ ಇಲ್ಲ ಹೇಳ್ಬೇಕಂದ್ರೆ. ಹನುಮಂತು ಆಯ್ಕೆಗಿಂತ ಬಿಗ್ ಬಾಸ್ ಆ ಆಪ್ಷನ್ ಕೊಟ್ಟಿದ್ದೇ ತಪ್ಪು ಅನ್ನೋದು ನನ್ನ ಅನಿಸಿಕೆ. ಮತ್ತು ಭವ್ಯ ಅವ್ರನ್ನ ಫೋಟೋ ಅನಿಸ್ಬಿಟ್ಟು ಒಂದು ಹನುಮಂತು ಹೊಡೆದಿರೋದ್ರ ಬಗ್ಗೆ ಮತ್ತು ಆ ಬಾಲ್ ಟಾಸ್ಕ್ ಬಗ್ಗೆ ಹೇಳ್ತಾರೆ. ಅದು ಆ ಕ್ಯಾಪ್ಟನ್ಸಿ ಟಾಸ್ಕ್ ನೀವು ಮೋಸ ಮಾಡಿದ್ರೆ ಇನ್ನೊಬ್ಬರ ಒಂದು ಅವಕಾಶನ ನೀವು ಕಿತ್ಕೊಂಡಂಗಾಯಿತು ಅಂತ ಹೇಳ್ತಾರೆ. ಮತ್ತು ಹನುಮಂತು ಹೊಡೆದಿರೋದ್ರ ಬಗ್ಗೆ ಹೊಡಿಬಾರ್ದು, ಆ ಟಾಸ್ಕ್ಗಳಲ್ಲಿ ಅದೇ ನಿಮ್ಮ ಟಾಸ್ಕ್ಗಳಲ್ಲಿ ಹೊಡಿಬಾರ್ದು ಅಂತ ಇರ್ತದೆ. ಹೊಡೆದು ಅದನ್ನು ಏನು ಹೇಳೋ ರೀತಿ ಹೇಳ್ಬೋದಾಗಿತ್ತು ಭವ್ಯವರು. ಅದು ಏನು ಆ್ಯಟಿಟ್ಯೂಡಲ್ಲಿ ಹೇಳ್ತಾರಲ್ಲ, ಹೌದು ರೀ. ಮತ್ತು ಇನ್ನೊಂದು ಹೇಳ್ತಾರೆ, ಮಂಜಣ್ಣ ಅಂತೀಯ, ಕೆಲವು ಕಡೆ ಮಂಜ ಅಂತೀಯ, ಮಂಜು ಅಂತೀರ. ಅದು ಯಾಕೆ ಕೆಲವು ಕಡೆ ಒಂದೊಂದು ಥರ ಕರೀತಾರ ಅಂತ ಕೇಳ್ತಾರೆ. ಓಕೆ, ಅದು ಅವ್ರ ಪರ್ಸ್ನಲ್ ಬಿಡಿ. ಇದ್ರ ಬಗ್ಗೆ ಅಂತಂದರೆ ಈಗ ಭವ್ಯ ಅವರು ಇದೇ ಕ್ವಶನ್ನು ವಿಕ್ರಮ್ ಅವ್ರು ಕೇಳಿದ್ರು. ಈ ಹನುಮಂತು ಹೊಡೆದಿದ್ರ ಬಗ್ಗೆ ಬಾಲ್ ಟಾಸ್ ಬರೀ ಸೇಮ್, ಏನೂ ಮಾತಾಡಿಲ್ಲ, ಹಿಂಗೆ ಕೊಟ್ಟರು. ಅದೇ ಮಂಜಣ್ಣ ಆದರೆ ಯಾಕೆ ಇಷ್ಟೊಂದು ದುಡ್ಕೊಂಡು ಎಗರಾಡಿದ್ರೆ ಊರಲ್ಲೇ ನಿಮ್ಮ ಬಗ್ಗೆ ನೋಡ್ಕೊಳ್ಳಿ, ನಿಮ್ಮನೆ ನೋಡ್ಕೊಳ್ಳಿ, ನಿಮ್ಮದು ಗೌತಮಿ ಬಗ್ಗೆ ನಾನೇನು ಬಂದಿದ್ನ? ಹೌದು, ಗೌತಮಿ ಬಗ್ಗೆನೇ ಕೇಳಿದ್ರು ಅವರು. ನನಗೆ ಗೌತಮಿ ಗೋಡೆ ಆಗಿದ್ದಾರೆ ಅಂತ ಅವ್ರ ಅನಿಸಿಕೆ ಅದು ಅಷ್ಟೇ. ಅವರು ಏನು ಆಗಿರಲಿಲ್ಲ, ಅದು ಕೂಡ ಕೇಳಿದ್ರು. ಆದರೆ ಅವರು ಹೇಳೋ ರೀತಿ ಹೇಳಿದ್ರೆ ಆಯ್ತಾ ಮಂಜಣ್ಣ, ಇದಲ್ಲ ಇದು ನನಗೆ ಅನಿಸಿತ್ತು ಹೇಳಿದ್ರೆ ಮುಗಿದೋಗಿರುತ್ತೋ ಆ ಟಾಸ್ಕ್. ಅದರಲ್ಲಿ ನಂದೆಲ್ಲಿರಲಿ ನಂದಗೋಪಾಲ್ ಅಂತ ರಜತ್ ಅವರು ಮಧ್ಯದಲ್ಲಿ, ಇವ್ರಿಗೆ ಯಾಕೋ ಈ ಮಂಜಣ್ಣನ ಕಟ್ರೆನೇ ಆಗಲ್ಲ ಅನಿಸ್ತದೆ. ಏನು ಮಾಡಿದಾರಂತದವರು? ಅವ್ರು ಚಿಕ್ಕಿದ್ರೆ ಸಾಕು. ಭವ್ಯ ನಾಮಿನೇಷನಲ್ಲಿ ಇವರೇ ಮಾತಾಡ್ತಾರೆ, ಈ ಚಟುವಟಿಕೆಗಳು ಅವರೇ ಮಾತಾಡ್ತಾರೆ. ಅದು ಮಧ್ಯ ಅವ್ರದ್ದು ಇದ್ದಾಗ ಅವ್ರು ಮಾತಾಡಬೇಕು, ಮಧ್ಯದಲ್ಲಿ ಬೇರೆಯವ್ರು ಮಾತಾಡಬಾರ್ದು. ಈ ರೂಲ್ಸ್ ಆಗಬೇಕು, ಬೇರೆಯವ್ರು ಮಾತಾಡಬಾರ್ದು ಅಂತ. ಬಿಗ್ ಬಾಸ್ ಏನು ಮಾತಾಡಲ್ಲ. ಈ ಚಟುವಟಿಕೆಯಲ್ಲಿ ಮಂಜಣ್ಣನ ಮೇಲೆ ಭವ್ಯಗೌಡ ಅವರು ಕೆಲವು ಆಡಿದಂಥ ಮಾತುಗಳು, ಅವ್ರು ತೋರಿಸಿದಂಥ ಆ್ಯಟಿಟ್ಯೂಡು ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಅದನ್ನು ಅವರು ಪ್ರವೋಕ್ ಮಾಡ್ತಾರೆ, ಅದು ಸೆಕೆಂಡ್ ಬಿಡಿ. ಅವ್ರು ಹೇಳಿರೋ ಮಾತುಗಳು ಅದನ್ನು ನಾನು ಹೇಗೆ ಅಕ್ಸೆಪ್ಟೆನ್ಸ್ ಇರಬೇಕು, ಮೊದಲು ಅಕ್ಸೆಪ್ಟೆನ್ಸ್ ಮಾಡಿಕೊಂಡು ನೀನು ಯಾವ ಥರ ಇದು ಮಾಡ್ತೀಯ, ನಿನ್ನ ವಿವರಣೆ ಯಾವ ಥರ ಕೊಡ್ತೀಯ ಅನ್ನೋದು ಕೂಡ ನಿನ್ನ ವ್ಯಕ್ತಿತ್ವ ಆಗುತ್ತೆ. ನೀನು ಎಗರಾಡ್ಕೊಂಡು ಹೇಳ್ಬೇಕು. ಹೌದ್ರಿ, ನೀನು ಬರ್ಕೊಟ್ಟಿದ್ದೆನ ಮಂಜ ಅಣ್ಣ ಅಂತ ಕರಿತೀರಿ. ಯಾರಾದರೂ ಬರ್ಕೊಟ್ಟು ಅಣ್ಣ ತಂಗಿ ಅಂತ ಕರ್ಸ್ಕೊತಾರ? ಏನು ಮಾತಾಡೋಕ್ಕೆ ಬಾಯಿದೆ ಅಂತ ಏನಂದರೆ ಅದು ಮಾತಾಡೋದು. ಅದು ನಮ್ಮ ವ್ಯಕ್ತಿತ್ವ ಆಗಿರುತ್ತೆ. ನಾನು ಅಪೋಸಿಷನ್ ಕೊಟ್ಟಿರೋ ನಾನು ಏನು ಮರ್ಯಾದೆ ಕೊಡ್ತೀನಿ ಅದು ನನ್ನ ವ್ಯಕ್ತಿತ್ವ. ನನ್ನ ಯಾರು ಹಿಂದೆ ಬೆಳೆಸಿದಾರೆ ನಮ್ಮ ತಂದೆ ತಾಯಿ, ಅವರು ಕೂಡ ಅದಕ್ಕೆ ಹಾಡಾಗ್ತಾರೆ. ಅದು ವ್ಯಕ್ತಿತ್ವ ಆಗಿರುತ್ತೆ ಖಂಡಿತ. ಅದು ಇಲ್ಲೇ ಅಂತ ಅಲ್ಲ, ಬಿಗ್ ಬಾಸ್ ಮನೇಲಿ ಅಂತಲೇ ಅಲ್ಲ, ಹೊರಗಡೆ ಬಂದರೆ ಕೂಡ ತುಂಬ ಮುಖ್ಯ. ನಾವು ಎದುರುಗಡೆ ಇರೋ ವ್ಯಕ್ತಿಗೆ ಏನು ಮರ್ಯಾದೆ ಕೊಡ್ತೀವಿ ಅದೇ ನಮ್ಗೆ ಬರುತ್ತೆ. ಅದೇ ನಮಗೆ ಅವರು 100 ಅನ್ಬೋದು, ನಮ್ಮ ವ್ಯಕ್ತಿತ್ವ ಕರೆಕ್ಟಾಗಿರಬೇಕು, ಅದು ಮುಖ್ಯ ಆಗುತ್ತೆ. ಅಲ್ಲಿ ನೀವು ಅಷ್ಟೊಂದು ಎಗರಾಡಿದ್ರೆ ಏನು, ಅದೇ ವಿಕ್ರಮ್ ಹತ್ರನೂ ನೀವು ಎಗರಾಡಿದ್ರೆ ನಾನು ಹೋಗ್ತಾ ಇದ್ದೆ ನಿಮ್ಮನ್ನು. ಅಲ್ಲಿ ಮಾತ್ರ ಹಿಂಗೆ ಅಂತೀರ, ಮಂಜಣ್ಣ ಆಗಿದ್ದ ಮಾತ್ರ ಏನೋ ಎಗರಾಡ್ತೀರಪ್ಪ. ನಂತರ ಗೌತಮಿ ಅವ್ರ ಬಗ್ಗೆ ನಿಮ್ಮ ಮಧ್ಯೆ ನಾನು ಬಂದಿದ್ದ ಅಂತ ಹೇಳ್ತೀರ. ಅವರು ನಿಮ್ಮ ಮತ್ತು ವಿಕ್ರಮ್ ಮಧ್ಯನೂ ಬಂದಿಲ್ಲ. ಅವರು ಹೇಳ್ಬೇಕಾದ್ರೆ ಅವ್ರಿಗೆ ಹೇಳಿರೋ ಕ್ವಶನ್ಗೆ ನೀವು ಆನ್ಸರ್ ಕರೆಕ್ಟಾಗಿ ಕೊಡ್ತಾನೆ ಇಲ್ಲ. ಮತ್ತು ಹನುಮಂತು ಕೊಡ್ತಿದ್ದು ಬಾಲ್ ಟಾಸ್ಕ್ ಅಂದರೆ ನೀವ್ಯಾರೇ ಕೇಳೋಕ್ಕೆ? ಬಿಗ್ ಬಾಸ್ ಇದ್ದಾರೆ, ಸಾರ್ ಇದ್ದಾರೆ, ನಾನು ಕೊಟ್ಕೊತೀನಿ ವೀಕೆಂಡಲ್ಲಿ ಅಂತೀರ. ಹೌದು, ತಪ್ಪಾಗಿದೆ, ನಾನು ಬೇಕಂತ ಮಾಡಿಲ್ಲ
ಅಂತ ಹೇಳಿದರೆ ಅಲ್ಲೇ ಹೋಗು. ಅದನ್ನು ಹೇಳೋ ರೀತಿ ಕೂಡ ಕನ್ವೆ ಮಾಡೋ ರೀತಿ ಕೂಡ ಬೇರೆ ಇರ್ತದೆ. ಹೌದು, ನೀವ್ಯಾಕೆ ಕೇಳೋಕ್ಕೆ, ಮತ್ತೆ ಎಲ್ಲರಿಗೂ ಹಾಗೆ ಅದೇ ಥರ ಕೇಳಬೇಕಾಗಿತ್ತು. ಮತ್ತು ವಿಕ್ರಮ್ಗೆ ಯಾಕೆ ಕೇಳಿಲ್ಲ, ನೀವ್ಯಾರು ಕೇಳಕ್ಕೆ ಅಂತ ಅಲ್ವಾ? ಅವ್ರಿಗಾದ್ರೆ ಒಂದು ರೀತಿ, ಇವ್ರಿಗಾದ್ರೆ ಇಲ್ಲಿ ಏನು ಗೊತ್ತಾ ಭಯವರೇ, ನೀವು ಒಬ್ಬರೇ ಅಲ್ಲಿಲ್ಲ, ಇನ್ನೊಂದು ಟೋಟಲ್ ಕರ್ನಾಟಕನೇ ನಿಮ್ಮನ್ನು ನೋಡ್ತಾ ಇದೆ. ಅದನ್ನು ನೀವು ತಿಳ್ಕೊತಾ ಇಲ್ಲ. ಮಂಜನ್ ಬಗ್ಗೆ ಬಿಡಿ, ಹೌದು ನೀವೇ ಹೇಳ್ತೀರಾ ರಜತ್ಗೆ ಇದು ಮಾಡಬೇಕಾದ್ರೆ ಇಲ್ಲಿರೋರ ಒಪಿನಿಯನ್ ನನಗೆ ಯಾರ ಒಪಿನಿಯನ್ ಬೇಕಾಗಿಲ್ಲ ಅಂತ. ಮತ್ತು ಇಲ್ಲಿರೋರು ಒಪಿನಿಯನ್ ಬೇಡ ಅಂತವಾಗ ಇಷ್ಟು ಮಾತಾಡೋದು ಬೇಕಾಗಿರ್ಲಿಲ್ಲ. ಆಯ್ತು ಮಂಜಣ್ಣ, ಆಯಿತು ನನ್ನ ತಪ್ಪಾಗಿದೆ ಅಂತಿದ್ರೆ ಮುಗ್ದೋಗಿರುತ್ತು. ಅದು ಮಂಜಣ್ಣ ಅಂತ ಬಂದರೆ ಮಾತ್ರ ಇಷ್ಟುದ್ದ ವಾದ ಮಾಡ್ತೀರಾ. ಬೇರೆಯವರೆಲ್ಲ ತಗೊಂಡ್ರೆ ಏನು ವಾದನೆ ಮಾಡಿಲ್ವಲ್ಲ. ಅಲ್ಲಿ ಏನು ನಿಮ್ಮ ವ್ಯಕ್ತಿತ್ವ, ಮಂಜಣ್ಣ ಅಂತ ಕರೀತಿರಂಥ ಅಗ್ರಿಮೆಂಟ್, ಅದು ಏನೋ ನಿಮ್ಮ ಆ್ಯಟಿಟ್ಯೂಡ್ ನಿಮಗೆ ಅರ್ಥ ಆಗಬೇಕು. ನನಗಂತೂ ಇಷ್ಟ ಆಗಿಲ್ಲ. ನಿಮ್ಗೆ ಏನು ಅನಿಸಿದೆ ಅಂತ ಕಾಮೆಂಟ್ ಮಾಡಿ.